ಹೀಗೆ ಕಮಲ ನಾಯಕರು ಅಬ್ಬರಿಸಿದ್ರು, ಸರ್ಕಾರದ ವಿರುದ್ಧ ಕೆಂಡ ಆದ್ರು. ಆದರೆ ಈ ಧರಣಿಯಲ್ಲಿ ದಳಪತಿಗಳು ಪ್ರತ್ಯಕ್ಷ ಆಗಿಲ್ಲ. ಕಾರಣ ನಮ್ಗೆ ಯಾವುದು ಇನ್ವೈಟ್ ಮಾಡಿಲ್ಲ ಅಥವಾ ನಮ್ಗೆ ಇದಕ್ಕೇನು ಆಹ್ವಾನ ಇರಲಿಲ್ಲ ಅನ್ನುವಂಥ ವಿಚಾರ. ಹಿಂಗೆ ಆದರೆ ಪೆಟ್ಟು ತಿಂತೀರಾ ಅನ್ನುವಷ್ಟರ ಮಟ್ಟಿಗೂ ಕೂಡ ವಾರ್ನಿಂಗ್ ಬಂದಿದೆ ಇವತ್ತು ದಳಪತಿಗಳಿಂದ. ಈ ಕಾರಣಕ್ಕಾಗಿನೇ ದೋಸ್ತಿಗಳ ನಡುವೆ ಬಿರುಕುಂಟಾಯ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಇದಕ್ಕೆ ದೋಸ್ತಿಗಳು ಏನು ಹೇಳ್ತಾ ಇದ್ದಾರೆ ಬನ್ನಿ ನೋಡೋಣ. ಏನಪ್ಪಾ ಅಂತ ಹೇಳಿದ್ರೆ ಸರ್ಕಾರ ವಿರುದ್ಧ ಬಿಜೆಪಿ ಅಬ್ಬರ, ಜೆಡಿಎಸ್ ದೂರ, ದೋಸ್ತಿಗೆ ಏನಾಯ್ತು? ಅಹೋರಾತ್ರಿ ಧರಣಿಗೆ ದಳಪತಿಗಳನ್ನ ಆಹ್ವಾನಿಸಲಿಲ್ವಾ ಬಿಜೆಪಿ? ರಾಜ್ಯ ಸರ್ಕಾರದ ವಿರುದ್ಧ ಇಡೀ ತಿಂಗಳು ಯುದ್ಧ ನಡೆಸಲು ಬಿಜೆಪಿ ಅಖಾಡಕ್ಕಿಳಿದಿದೆ. ಬೆಲೆ ಏರಿಕೆ ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ನಡೆಸಿದೆ. ವಿಷಯ ಅಂದ್ರೆ ಈ ಧರಣಿಯಲ್ಲಿ ಕೇಸರಿ ಕಲಿಗಳು ಅಬ್ಬರಿಸಿದ್ರು. ಆದ್ರೆ ಎಲ್ಲೂ ದಳಪತಿಗಳ ದರ್ಶನವಾಗಲಿಲ್ಲ. ಲೋಕಸಭೆ ಚುನಾವಣೆಯಿಂದ ದೋಸ್ತಿಗಳಾಗಿರೋ ಬಿಜೆಪಿ ಜೆಡಿಎಸ್ ನಾಯಕರು ಈಗ ದೂರವಾದ್ರ ಅನ್ನೋ ಪ್ರಶ್ನೆ ಮೂಡಿದೆ. ಆದ್ರೆ ನಮ್ಮನ್ನ ಹೋರಾಟಕ್ಕೆ ಆಹ್ವಾನಿಸಿಯೇ ಇಲ್ಲ ಅಂತ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಅಸಮಾಧಾನ ಹೊರಹಾಕಿದ್ದಾರೆ. ಇವರು ಆಹ್ವಾನ ಕೊಟ್ಟಿಲ್ಲ, ನೋಡ್ತಾ ಇದ್ದೇವೆ. ಇದು ಒಂದು NDA ಪಾರ್ಟಿ ಎರಡೂ ಕೂಡ ಒಟ್ಟಾಗಿ ಸಮನ್ವಯತೆಯಿಂದ ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಎಲ್ಲೋ ಒಂದ್ ಕಡೆ ಇವ್ರಿಗೇನಾಗ್ತದೆ, ಬಿಜೆಪಿಯವರು ನಾವು ರಾಷ್ಟ್ರೀಯ ಪಕ್ಷ, ನಾವು ಇವ್ರನ್ನ ಕೇಳಬೇಕನ್ನೋ ಮನೋಭಾವ ಇವ್ರಲ್ಲಿ ಬಂದಿದೆಯೇನೋ ಅಂತಕ್ಕಂಥದ್ದು ನಮ್ಗೆ ಆಲೋಚನೆ ಬರ್ತಾ ಇದೆ. ಈ ಬಗ್ಗೆ ಬಿಜೆಪಿ ನಾಯಕರನ್ನ ಕೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಮಾತು ಹೇಳಿದ್ದಾರೆ. ಚುನಾವಣೆ ಮಾತ್ರ ಮೈತ್ರಿ ಅಂತ ಅಶೋಕ್ ಹೇಳಿದ್ರೆ, ಭಿನ್ನಾಭಿಪ್ರಾಯವನ್ನ ಸರಿ ಮಾಡ್ತೀವಿ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಈಗಾಗಲೇ ಅವರು ಒಂದಲ್ಲ 16 ಹೋರಾಟಗಳನ್ನು ಮಾಡಿದ್ದಾರೆ. ಅದಕ್ಕೆ ನಮಗೇನು ಇನ್ವಿಟೇಷನ್ ಕೊಟ್ಟಿಲ್ಲ. ನಾವು 16 ಹೋರಾಟಗಳನ್ನು ಮಾಡಿದ್ದೀರಿ, ಅವ್ರಿಗೆ ಇನ್ವಿಟೇಷನ್ ಇಲ್ಲ ಇದರಲ್ಲಿ. ಆದರೆ ಚುನಾವಣೆ ಬಂದಾಗ ನಾವು ಅವ್ರ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದೀರಿ. ಇತ್ತೀಚೆಗೆ JDS ಪಕ್ಷವು ಸಹ ಗ್ರೇಟರ್ ಬೆಂಗಳೂರು ಬಗ್ಗೆ ಅವರೇ ಪ್ರತ್ಯೇಕವಾಗಿ ಹೋರಾಟವನ್ನು ಮಾಡಿದ್ದಾರೆ. ಆದರೆ ಇದ್ರ ಬಗ್ಗೆ ಭಾಳ ಏನೋ ವ್ಯತ್ಯಾಸ ಇದೆ ಅಂತ ಹೇಳೋದೆಲ್ಲ ಕೆಲವು ತಪ್ಪಭಿಪ್ರಾಯಕ್ಕೆ ಕಾರಣ ಆಗಿರ್ಬೋದು. ನಮ್ಮ ಉದ್ದೇಶ ಈ ಒಂದು ಸರ್ಕಾರದ ವಿರುದ್ಧ ತತ್ಕ್ಷಣ ಸ್ಪಂದನೆ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಇದೆ. ನಮ್ಮ ಪಾರ್ಟಿಯ ಎಲ್ಲ ಕಾರ್ಯಕ್ರಮಗಳಿಗೆ ಅವ್ರು ಬರಬೇಕು ಅನ್ನೋಂಥದ್ದು ಏನಿಲ್ಲ. ಹಾಗಾಗಿ ಚುನಾವಣೆಗಳೆಲ್ಲ ಒಟ್ಟಾಗಿ ಹೊಂದಾಣಿಕೆ ಆಗಿದೆ ವಿನ ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಹೊಂದಾಣಿಕೆ ಅನ್ನುವಂಥ ಪ್ರಶ್ನೆ ಏನಿಲ್ಲ. ಹಾಗಂತೇಳಿ ನಮ್ಮ ಸಂಬಂಧಗಳೇನು ಅಳಿಸಿಲ್ಲ. ಆಹ್ವಾನ ಬಂದಿಲ್ಲ ಅಂತ ಜೆಡಿಎಸ್ ನಾಯಕರು ಹೇಳ್ತಿದ್ದಾರೆ. ಇದು ನಮ್ಮ ಪಕ್ಷದ ಕಾರ್ಯಕ್ರಮ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಹೋರಾಟದಲ್ಲೂ ಜೊತೆಗೆ ಇರಬೇಕು ಅಂತೇನಿಲ್ಲ ಅಂತ ಸಮರ್ಥಿಸಿಕೊಳ್ತಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಮೈತ್ರಿಗೆ ಧಕ್ಕೆ ತರಲಿದೆಯೇ ಎನ್ನುವ ಚರ್ಚೆ ಆರಂಭವಾಗಿದೆ. ಬ್ಯೂರೋ ರಿಪೋರ್ಟ್, TV9.